ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಚಾನಲ್ಗೆ. ನಾನು ಇವತ್ತು ಮಾರ್ನಿಂಗ್ ಟೈಮಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಸೊ ಇವಾಗ ನಾನು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆಯನ್ನು ವಾಶ್ ಮಾಡ್ತಾಯಿದ್ದೀನಿ. ಪಾತ್ರೆ ವಾಶ್ ಮಾಡಿದ್ದಾದಮೇಲೆ ಟಿಫನ್ ತಿಂದು ನಮ್ಮ ಚಿಕ್ಕ ಮಗ ಜಾಮೂನ್ ಬೇಕು ಮಮ್ಮಿ ಮಾಡಿಡೀರಿ ಈವ್ನಿಂಗ್ ಬರ್ತೀವಿ ಅಂತ ಹೇಳಿಬಿಟ್ಟು ಹೋದ. ಸೊ ಆದ್ದರಿಂದ ನಾನು ಜಾಮೂನ್ ಪ್ರಿಪ್ರೇಷನ್ ಮಾಡೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಅದಕ್ಕೆ ಬೇಕಾಗಿರೋದೆಲ್ಲ ತೊಗೊಂಬಂದೆ. ಸೊ ಈಗ ನಾನು ಲೆಮನ್ ರೈಸ್ ಮಾಡಿದ್ದೆ ಮಾರ್ನಿಂಗ್, ಅದನ್ನೇ ಈಗ ನಾನು ತಿಂತಾಯಿದ್ದೀನಿ ಸ್ನೇಹಿತರೆ. ತಿಂದಿದ್ದಾದಮೇಲೆ ಕೌಂಟರ್ ಟಾಪು ಅಡುಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ, ಮೊಸರು ಸ್ವಲ್ಪ ಉಳಿದಿತ್ತು, ಮೊಸರು ಸ್ವಲ್ಪ ಇತ್ತು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಯಾವ ಸೀಸನ್ ಆದರೂ ಸರಿ ಸ್ನೇಹಿತರೆ, ಮೊಸರು ಮಾತ್ರ ಆಚೆ ಇಡೋಕ್ಕೆ ಬಿಡಬೇಡಿ, ಯಾಕಂದರೆ ಹುಳಿ ಬರುತ್ತೆ. ನೀವು ಮೊಸರಿಗೆ ಸ್ವಲ್ಪ ನೀರನ್ನ ಹಾಕಿ ಮಜ್ಜಿಗೆ ಥರ ಮಾಡಿ ಬೇಕಂದರೆ ಇಡ್ಬೋದು. ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹುಳಿ ಬರೋದು, ಸ್ಮೆಲ್ ಬರೋದು ಈ ರೀತಿ ಇರುತ್ತೆ. ಆದ್ದರಿಂದ ನೀವು ಫ್ರಿಜ್ಜಲ್ಲಿ ಯಾವತ್ತೂ ಮೊಸರು ಇಡೋದನ್ನು ಮರಿಬೇಡಿ. ಈಗ ನಾನು ಬೈ ಒನ್ ಗೆಟ್ ಒನ್ ಆಫರ್ ಬರುತ್ತಲ್ಲ ಜಾಮೂನ್ ಪಾಕೆಟು, ಅದನ್ನು ತೊಗೊಂಬಂತೆ. ಅದರಲ್ಲಿ 175 ಗ್ರಾಮ್ ಬರುತ್ತೆ ಒಂದು ಪಾಕೆಟು. ಅಷ್ಟು ನಾನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ 175 ಗ್ರಾಮ್ಗೆ ಒಂದು ಅರ್ಧ kg ಸಕ್ಕರೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 100 ಗ್ರಾಮಷ್ಟು ಉಳಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಮೆಜರ್ಮೆಂಟಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅರ್ಥ ಆಗಲಿ ಅಂತಂದ್ಬಿಟ್ಟು. ಇವಾಗ ಉಗುರುಬೆಚ್ಚು ಮಾಡ್ಕೊಂಡಿರೋಂತಹ ಹಾಲನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟು ಹದಕ್ಕೆ ಬರಬೇಕು, ಆ ರೀತಿ ಕಲಿಸ್ತಾ ಇದ್ದೀನಿ. ನೀವು ತುಂಬ ಪ್ರೆಸರ್ ಮಾಡಿ ನೀವು ಹಿಟ್ಟನ್ನು ಕಲಸಕ್ಕೆ ಹೋಗಬೇಡಿ, ಸುಮ್ಮನೆ ಮೇಲ್ಮೇಲೆ ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ತುಂಬ ನೀವು ಪ್ರೆಸರ್ ಮಾಡಿ ಕಲಿಸಿದ್ದೆ ಆದರೆ ಜಾಮೂನ್ ಅನ್ನೋದು ಸಾಫ್ಟಾಗಿ ಬರೋಲ್ಲ, ಗಟ್ಟಿ ಬರುತ್ತೆ. ಮತ್ತು ಬೇಗ ಪಾಕಕ್ಕೆ ನಾವು ಅದನ್ನು ನೆನೆಯಕ್ಕೆ ಬಿಟ್ಟಾಗ ಅದು ಬೇಗ ನೆನೆಯೋದೇ ಇಲ್ಲ. ಸೊ ಆದ್ದರಿಂದ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲನ್ನಾಗಲಿ ಬಿಸಿನೀರನ್ನಾಗಲಿ ಸೇರಿಸ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಫೈನಲಿ ನಾನು ಸ್ವಲ್ಪ ತುಪ್ಪನ ಹಾಕಿ ಇದನ್ನು ಒಂದು 20 ನಿಮಿಷ ಕಾಲ ನೆನೆಯಕ್ಕೆ ಬಿಡ್ತೀನಿ. ನೀವು ಹಾಲು ಜೊತೆ ಬೇಕಂದರೆ ತುಪ್ಪನ ಕರಗಿಸ್ಬೇಕಂದ್ರೆ ಹಾಕ್ಕೋಬೋದು. ಕೆಲವರು ಇದಕ್ಕೆ ಕೆಲವೊಬ್ಬರು ಮನೆಗೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾರೆ. ಈ ಜಾಮೂನ್ ಪೌಡರ್ ಕಡಿಮೆ ಇದೆ ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟು ಸಹ ಆ್ಯಡ್ ಮಾಡ್ತಾರೆ. ಇನ್ನು ಕೆಲವರು ಸ್ವಲ್ಪ ಗೋಧಿ ಹಿಟ್ಟಾಗಲಿ ಇಲ್ಲ ಬೇರೆ ಮೈದಾ ಹಿಟ್ಟಾಗಲಿ ಈ ರೀತಿ ಸ್ವಲ್ಪನೇ ಆ್ಯಡ್ ಮಾಡ್ತಾರೆ. ಅದು ಕೆಲವರು ಮನೆಗಳಲ್ಲಿ ನಾನು ಕಂಡಿದ್ದೀನಿ. ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಬರೀ ಇದೇ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಕೋವನ ಹಾಕ್ಕೊಂಡು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ, ಅದು ನಿಮ್ಮ ಆಪ್ಷನ್ ಸ್ನೇಹಿತರೆ. ಇವಾಗ ಇಲ್ಲಿ ನಾನು ಅರ್ಧ kg ಸಕ್ಕರೆ ತಗೊಂಡಿದ್ದೆ. ಅದಕ್ಕೆ ಅರ್ಧ kg ಸಕ್ಕರೆಯಲ್ಲಿ ಒಂದು 100 ಗ್ರಾಮಷ್ಟು ನಾನು ತೆಗೆದಿಟ್ಟಿದ್ದೀನಿ. ಮಿಕ್ಕಿದ ಸಕ್ಕರೆನೆಲ್ಲ ಹಾಕ್ತಾಯಿದ್ದೀನಿ. ಈ ಬೌಲಲ್ಲಿ ನಾನು ಆಗಲೇ ಹಾಕಿದ್ನಲ್ಲ, ಆ ಬೌಲಲ್ಲಿ ಕರೆಕ್ಟಾಗಿ ಒಂದು ಬೌಲ್ ಸಕ್ಕರೆನ ಹಾಕಿದ್ದೀನಿ ನಾನು. ಒಂದು ಬೌಲ್ ಸಕ್ಕರೆಗೆ 2 ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕ್ಬಿಟ್ಟು ಸ್ಲಿಮ್ಮಲ್ಲಿ ಇಡಿ ಸ್ನೇಹಿತರೆ ಸ್ಟವ್ನ. ಅದು ಚೆನ್ನಾಗಿ ಕುದಿ ಬರಬೇಕು. ಸಕ್ಕರೆ ಪಾಕ ಯಾವಾಗ ನಮ್ಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತಂದರೆ ಈ ರೀತಿ ಮುಟ್ಟಿ ನೋಡಿದಾಗ ಒಂದೆಳೆ ಪಾಕ ಥರ ಬರಬೇಕು, ಇಲ್ಲ ಚೆನ್ನಾಗಿ ನೊರೆ ಬರಬೇಕು. ಕುದೀತಾ ನೊರೆ ಬರುತ್ತೆ, ಆವಾಗ ನಮಗೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಸೊ ಇವಾಗ ನಾನು ಚೆನ್ನಾಗಿ ಕಾಯಕ್ಕಿಡ್ತೀನಿ ಸ್ನೇಹಿತರೆ. ನೋಡಿ ಈ ರೀತಿ ನೊರೆ ಬಂದರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಸೊ ಆವಾಗ ಒಮ್ಮೆ ಚೆಕ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಸರೋಗುತ್ತೆ. ನೀವು ಸಕ್ಕರೆ ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ವಲ್ಪ ಸಕ್ಕರೆನ ಪಾಕನ ಇಷ್ಟೊಂದು ಕುದಿಯೋಕ್ಕೆ ಬಿಡಬೇಡಿ, ಸ್ವಲ್ಪ ನೀರಾಗಿ ಇರಬೇಕಂತಂದ್ರೆ ಸ್ಟವ್ನ ಆಫ್ ಮಾಡ್ಕೊಬೇಡಿ. ನೋಡಿ ನಾನು 20 ನಿಮಿಷ ಆದಮೇಲೆ ಮತ್ತೆ ಇನ್ನೊಮ್ಮೆ ಸುಮ್ಮನೆ ಜಸ್ಟ್ ಈ ರೀತಿ ಕಲಿಸ್ತಾ ಇದ್ದೀನಿ ಅಷ್ಟೇ. ನೀವು ಆವಾಗಲೂ ಅಷ್ಟೇ ಜಾಸ್ತಿ ಪ್ರೆಸ್ ಮಾಡಿ ಹಿಟ್ಟನ್ನು ಕಲಸಕ್ಕೆ ಹೋಗಬೇಡಿ. ಇವಾಗ ನಿಮಗೆ ಯಾವ ಒಂದು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ರೀತಿ ರೌಂಡಿಗೆ ಬಾಲ್ ಥರ ಮಾಡ್ಕೋಬೇಕಾಗುತ್ತೆ. ಉಂಡೆಗಳು ಮಾಡಿಕೊಂಡು ಎಲ್ಲ ಇಟ್ಕೋಬೇಕು. ಈ ರೀತಿ ತುಪ್ಪನ ಸವರ್ಕೊಂಡು ಸ್ವಲ್ಪ ಸ್ವಲ್ಪನೇ ತೆಗೆದು ಉಂಡೆಗಳು ಮಾಡಿಟ್ಕೋಬೇಕಾಗುತ್ತೆ. ಈ ರೀತಿ ಎರಡು ಕೈಯನ್ನು ಸೇರಿಸಿ ಈ ರೀತಿ ರೌಂಡ್ ಉಂಡೆಗಳು ಮಾಡಬೇಕಂದ್ರೂ ಅಷ್ಟೇ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಮೇಲೆ ಸ್ಟ್ರಕ್ಚರ್ ಏನಿದೆ ಅದು ನಮಗೆ ನೈಸ್ ಬರೋ ಥರ ನೋಡ್ಕೊಳ್ಳಿ. ತುಂಬ ಪ್ರೆಸರ್ ಕೊಟ್ಟು ನೀವು ಈ ರೀತಿ ಉಂಡೆಗಳು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಮೇಲೆ ನೈಸ್ ಸ್ಟ್ರಕ್ಚರ್ ಬಂದರೆ ನಮಗೆ ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ.
ಸೊ ಈಗ ನಾನು ಅಡುಗೆ ಮನೆಗೆ ತುಂಬ ಹೊತ್ತು ನಿಂತು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ತೊಗೊಂಬಂದು ಟೀಪೈ ಮೇಲೆ ಇಟ್ಕೊಂಡು ಹಾಲಲ್ಲಿ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮನ್ನು ಎಷ್ಟು ಜನ ಇಷ್ಟಪಡ್ತಾರೋ ಪಟ್ಟಿಲ್ವೋ ಗೊತ್ತಿಲ್ಲ, ನಾವು ಮಾಡೋ ಅಂಥ ಕೆಲಸನ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇವತ್ತಲ್ಲ ನಾಳೆ ನಮ್ಮ ಕೆಲಸದಲ್ಲಿರೋ ಒಂದು ಸ್ಕಿಲ್ ನೋಡಿಬಿಟ್ಟು ಇಷ್ಟ ಇಲ್ಲದೇ ಇರೋ ಸಹ ನಮ್ಮನ್ನ ಇಷ್ಟಪಡೋ ಅಂಥ ಪರಿಸ್ಥಿತಿ ಬರುತ್ತೆ. ಸೊ ಆದ್ದರಿಂದ ನಾನು ಹೇಳ್ತಾಯಿದ್ದೀನಿ, ಯಾಕಂತಂದರೆ ಬ್ಯಾಡ್ ಕಾಮೆಂಟ್ಸ್ ಒಂದು 2-3 ಓದಿದ್ದೀನಿ ನಾನು, ಅಂಥವ್ರಿಗೆ ಇದು ಹೇಳ್ತಾ ಇದ್ದೀನಿ. ನಮಗೇನು ಇಷ್ಟ ಬರುತ್ತೋ ಅದನ್ನಷ್ಟೇ ಮಾಡ್ತಾಯಿದ್ವಿ, ಇಷ್ಟ ಇಲ್ಲದೆ ಇರೋರು ನೀವು ನೋಡಬೇಡಿ ಪ್ಲೀಸ್. ಸೊ ನಾನಿಲ್ಲಿ ಎಲ್ಲ ಜಾಮೂನ್ ನೋಡಿ ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಈ ಪಾಕನೂ ಸಹ ತಣ್ಣಗಾಗಿದೆ. ಈಗ ನಾನು ಸ್ವಲ್ಪ ಆಯಿಲ್ನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಆಯಿಲು ಅಷ್ಟೇ ಸ್ನೇಹಿತರೆ, ತುಂಬ ನಮಗೆ ಕುದಿ ಬರೋವರೆಗೂ ಆಯಿಲ್ನ ಹೀಟ್ ಮಾಡಬಾರ್ದು. ಒಂದು 3/4%, ಒಂದು 75% ನಮ್ಗೆ ಆಯಿಲ್ ಬಿಸಿ ಆದರೆ ಸಾಕು. ಆವಾಗ ನಮಗೆ ಈ ಜಾಮೂನ್ನ ಉಂಡೆಗಳೆತ್ತ ಹಾಕಿದ್ರೆ ಕಲರ್ ಅನ್ನೋದು ಬೇಗ ಟರ್ನ್ ಆಗದಿರ ಒಳಗಡೆ ಇರೋವಂಥ ಹಿಟ್ಟು ಸಹ ಚೆನ್ನಾಗಿ ಬೆಂದು ನಮಗೆ ಒಂದು ಒಳ್ಳೆ ಸ್ಟ್ರಕ್ಚರ್ ಬರುತ್ತೆ, ಒಳ್ಳೆ ರುಚಿ ಬರುತ್ತೆ. ನೀವು ಎಣ್ಣೆ ಜಾಸ್ತಿ ಕಾಯಿಸ್ಬಿಟ್ಟು ಹಾಕಿದ ತಕ್ಷಣ ಅವು ಕಪ್ಪಗಾಗೋಗುತ್ತೆ. ಆವಾಗ ಒಳಗಡೆ ಹಿಟ್ಟೆಲ್ಲ ಹಸಿ ಹಂಗೆ ಇರುತ್ತೆ, ತಿನ್ನೋಕ್ಕೆ ರುಚಿ ಅನ್ನೋದು ಅದು ಚೆನ್ನಾಗಿರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಯಿಲ್ ಅನ್ನೋದು ಸ್ವಲ್ಪ ಒಂದು 60 to 75% ಅಷ್ಟು ಮಾತ್ರ ಬಿಸಿಯಾಗಿರೋ ಥರ ನೋಡ್ಕೊಳ್ಳಿ. ನೋಡಿ, ಹಿಂಗೆ ಹಾಕಿದ ತಕ್ಷಣ ನಮಗೆ ಈ ರೀತಿ ಟರ್ನ್ ಆಗ್ತಾ ಇರುತ್ತೆ. ನಾವು ಫಸ್ಟ್ ನೋಡ್ಕೋಬೇಕು, ನಾವು ತಗೊಂಡಿರೋ ಎಣ್ಣೆ ಕ್ವಾಂಟಿಟಿಗೆ ಎಷ್ಟು ಜಾಮೂನು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತಂದ್ಬಿಟ್ಟು. ಈ ಮಾಡಿರೋದೆಲ್ಲ ಹಾಕ್ಬಿಟ್ರೆ ಸರಿಯಾಗಿ ಬೇಯಲ್ಲ. ಸೊ ಆದ್ದರಿಂದನೇ ಇವು ದಪ್ಪ ಆಗುತ್ತಲ್ಲ ಸ್ನೇಹಿತರೆ ಎಣ್ಣೆಗೆ ಬಿಟ್ಟಿದ ತಕ್ಷಣ. ಸೊ ಆದ್ದರಿಂದ ಕ್ವಾಲಿಟಿ ನೋಡಿಕೊಂಡು ನೀವು ಎಣ್ಣೆಗೆ ಕರಿಯೋಕ್ಕೆ ಬಿಟ್ಕೊಳ್ಳಿ. ನೋಡಿ, ಇವಾಗ ನನಗೆ ಕಲರ್ ಸ್ವಲ್ಪ ಟರ್ನ್ ಆಗ್ತಾಯಿದೆ. ಇವಾಗ ಸ್ವಲ್ಪ ಒಮ್ಮೆ 1-2 ನಿಮಿಷಕ್ಕೂ ಒಮ್ಮೆ ಹಂಗೆ ಕದಲಿಸ್ತಾ ಇರಬೇಕಾಗುತ್ತೆ. ಅವು ಕಂಪ್ಲೀಟ್ ಬ್ರೌನ್ ಕಲರ್ಗೆ ಬರೋವರೆಗೂ ನಾವು ಈ ರೀತಿ ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಒಂದು ಕಡೆ ಸೀದೋಗಿ ಒಂದು ಕಡೆ ವೈಟ್ಗೆ ಹಂಗೆ ಇರುತ್ತೆ. ಸೊ ನಾವು ತುಂಬ ಹೊತ್ತೇನಿಲ್ಲ, ಒಂದು 5 ನಿಮಿಷ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ನ ಸ್ಲೋ ಇದರಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಅದೇ ರೀತಿ ಕಲರ್ ಸಹ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಈಗ ನಾನು ಕರೆಕ್ಟಾಗಿ ಕಲರು ಹಂಗೆ ಬೆಂದಿದೆ, ತುಂಬ ಚೆನ್ನಾಗಿದೆ ಸ್ಟ್ರಕ್ಚರ್ ಎಲ್ಲ. ಅದಕ್ಕೆ ನಾನು ಇವಾಗ ತೆಗಿತಾ ಇದ್ದೀನಿ ಎಣ್ಣೆಯಿಂದ. ನೆಕ್ಸ್ಟ್ ನಾನು ಇನ್ನು ಸ್ವಲ್ಪ ಉಳಿಸಿದ್ದೆ, ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕಂಪ್ಲೀಟ್ ಪಾಕ ನಾವು ಆಲ್ರೆಡಿ ತಣ್ಣಗೆ ಹಾಕಿಬಿಟ್ಟಿದ್ದೀವಲ್ಲ, ಇವಾಗ ಈ ಬಿಸಿ ಮಾಡಿರೋ ಜಾಮೂನು ಸಹ ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿಬಿಡಬೇಕು. ತಕ್ಷಣ ಹಾಕ್ಕೊಂಬಿಟ್ರೆ ಬೇಗ ಉಬ್ಕೊಂಬಿಟ್ಟು ಅವೆಲ್ಲ ತುಂಬ ಮೆತ್ತಗಾಗೋಗುತ್ತೆ. ತುಂಬ ಸಾಫ್ಟ್ ಆಗಿಬಿಟ್ಟು ಜಾಮೂನು ತಿನ್ನೋಕ್ಕಾಗಲ್ಲ. ಆದ್ದರಿಂದ ಕಂಪ್ಲೀಟ್ ತಣ್ಣಗೆ ಆದಮೇಲೆ ನೀವು ಮತ್ತೆ ಪಾಕಕ್ಕೆ ಆ್ಯಡ್ ಮಾಡಿ. ಈಗ ನಾನು ಮಾಡ್ತಾಯಿರೋ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಒಂದು 12 ಗಂಟೆ ಆಗಿದೆ. ಮಕ್ಕಳು ಸಾಯಂಕಾಲ ಒಂದು 4:30 ಆ ಮಧ್ಯೆ ಬರುತ್ತಾರೆ. ಸೊ ಆದ್ದರಿಂದ ಅವ್ರು ಬರೋಷ್ಟು ನೆನ್ಕೊಳ್ಳುತ್ತೆ ಅಂತಂದ್ಬಿಟ್ಟು ನಾನು ಇವಾಗ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಇದು ಸ್ನೇಹಿತರೆ ಇವತ್ತಿನ ನಮ್ಮ ರೆಸಿಪಿ. ಸಿಂಪಲ್ಲಾಗಿ ನಿಮ್ಗೆ ಇಷ್ಟ ಆಯ್ತು ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ನನ್ನ ಮಾತು ಇಷ್ಟ ಆಗಿದ್ದರೆ, ನನ್ನ ಒಂದು ಅಡುಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಹೆಸರು ಸುನೀತಾ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರಿಗೆ ನನ್ನ ಪರಿಚಯ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ಸುನೀತಾ, ನಾನು ಬೆಂಗಳೂರಲ್ಲಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಸಿಗೋಣ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ.